ಎಲ್ಲರಿಗೂ ಶಾರ್ಟ್ಸ್ಗೆ ಸ್ವಾಗತ. One eternity later. ಬರ್ತೀನಿ. ಬಾಯ್ 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 ಥ್ಯಾಂಕ್ ಯು. ಈಗ ನಾನು ಹೋಟೆಲ್ ಹುಡುಕ್ತಾ ಇದ್ದೀನಿ, ಟಿಫಿನ್ ಮಾಡೋಣ ಅಂತ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಜಸ್ಟ್ ಗ್ಲಾಸ್ ಆಫ್ ಮಿಲ್ಕ್ ಕುಡ್ಕೊಂಡು ಬಂದಿದ್ದೆ. ಸೊ ಇದೆಲ್ಲೂ ಹೋಟೆಲ್ಲೇ ಸಿಗ್ತಾಯಿಲ್ಲ ನಿಯರ್ ಬೈ ನನಗೆ. ಅಲ್ಲಿ ಆಟೋ ಡ್ರೈವರ್ಸ್ ಅವ್ರನ್ನೂ ಕೇಳಿದೆ. ಸೊ ಫಸ್ಟ್ ಲೆಫ್ಟ್ ತೊಗೊಳ್ಳಿ ಅಂದರು. ಫಸ್ಟ್ ಲೆಫ್ಟಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ಇನ್ನೂ ಒಂದು ಹೋಟ್ಲು ಸಿಗ್ತಾಯಿಲ್ಲ. ಆ್ಯಂಡ್ ಐ ಆಮ್ ಸರ್ಚಿಂಗ್ ಫಾರ್ ದಟ್. ಹೊಟ್ಟೆ ತುಂಬ ಹಸಿತಿದೆ. ಇದು ಮನೇನ ಏನು ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ ಹೆಂಗೆ ಕಟ್ಸಿದ್ದಾರೆ, ಸಕ್ಕದಾಗಿ ಕಾಣಿಸ್ತಿದೆ ಹೊರಗಡೆ. ನಮ್ಮ ಹತ್ರ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಅಬ್ಬಾ ಹೆಂಗಿದೆ ಗೊತ್ತಾ ಅದು. ನಾನು ಏನು ವರ್ಣನೆ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. BMW ಐತಿ. ಈಗ ವಿಡಿಯೋದಲ್ಲಿ ಪಾಸ್ ಆಗಿದ್ದು BMW, ಅಲ್ಲಿ ಸ್ಟಾಪ್ ಮಾಡಿದ್ದಾರೆ, ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಬನ್ನಿ ಆ BMW ನೋಡ್ಕೊಂಡು ಹೋಗೋಣ. ಆ ರೆಡ್ ಕಲರ್ಗೂ ಆ ಕಾರ್ ಇರೋ ಹೈಟ್ಗೂ ಅಪ್ಪ ಏನು ಕ್ಯೂಟಾಗಿ ಕಾಣಿಸ್ತಿತ್ತು ಗೊತ್ತಾ ಕಾರು. ಸಕ್ಕತ್ತಾಗೈತೆ. ಆ್ಯಂಡ್ ಫೈನಲಿ ಈಗ ಉಡುಪಿ ಉಪಾರ್ ಅಂತ ಒಂದು ಹೋಟೆಲ್ ಸಿಕ್ಕಿದೆ. ಈಗ ಒಳಗೆ ಹೋಗಿ ಟಿಫಿನ್ ಮಾಡಬೇಕು. ಬನ್ನಿ ಟಿಫಿನಲ್ಲಿ ಏನೇನು ವೆರೈಟೀಸ್ ಇದೆ ನೋಡೋಣ. ಸುಸ್ತಾಗ್ತಿದೆ, ಟಿಫಿನ್ ಮಾಡಲೇಬೇಕು. ಸೊ ಟಿಫಿನಲ್ಲಿ ಏನೇನಿದೆ? ಟಿಫಿನ್ ಇಡ್ಲಿ ಇದೆ, ಆಮೇಲೆ ಇಡ್ಲಿ, ದೋಸೆ, ರೈಸ್ ಐಟಮ್ ಏನಿದೆ? ಪಲಾವ್. ಕೊಡಿ ಪಲಾವ್. ಸರ್ ಪೇಮೆಂಟ್ ಆಗಿದೆ. ಗೈಸ್ ರೈಸ್ ಬಾತ್ ತೊಗೊಂಡಿದ್ದೀನಿ. ಆ್ಯಂಡ್ ರೈಸ್ ಬಾತ್ ರೆಡಿ ಆಗಿದೆ. ಆ್ಯಂಡ್ ಬನ್ನಿ ಈಗ ರೈಸ್ ಬಾತ್ ಇಸ್ಕೋಬೇಕು. ರೈಸ್ ಬಾತ್ ರೆಡಿ ಆಗಿದೆ ನೋಡಿ. ಯು ಕ್ಯಾನ್ ಸಿ ದಿಸ್. ಆ್ಯಂಡ್ ಇದ್ರ ಜೊತೆ ರೈತಾ ಕೊಟ್ಟಿದ್ದಾರೆ. ಆ್ಯಂಡ್ ಬನ್ನಿ ಈಗ ಇದನ್ನು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಗೈಸ್ ಉಡುಪಿ ಉಪಾರ್ನಲ್ಲಿ ಈಗ ತಾನೇ ಟಿಫಿನ್ ಮುಗಿಸ್ಕೊಂಡು ರೈಸ್ ಬಾತ್ ತಿನ್ಕೊಂಡು ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ. ಈಗ ಬಸ್ ರೀಚ್ ಮಾಡಬೇಕು, ಬಸ್ ಹತ್ರ ಹೋಗಬೇಕು. ಆ ಬಸ್ ಹತ್ಕೊಂಡು ನಾನೀಗ ಸಿಲ್ಕ್ ಬೋರ್ಡ್ ಅಥವಾ ಕೋರಮಂಗಲ ಫಸ್ಟ್ ಬ್ಲಾಕ್ ಕಡೆಗೆ ನನ್ನ ಪಯಣ ಸಾಗಿಸ್ಬೇಕು. ಆ್ಯಂಡ್ ಬಸ್ ಸ್ಟ್ಯಾಂಡ್ ಯಾವ ಕಡೆ ಬರುತ್ತೆ ಅಂತಲೇ ಕನ್ಫ್ಯೂಸ್ ಆಗ್ತಿದ್ದೆ. ಬಸ್ ಸ್ಟ್ಯಾಂಡ್ ಎಲ್ಲಿ ಬರುತ್ತೆ ಅಂತಲೇ ಕಾಣಿಸ್ತಿಲ್ಲ ನನಗೆ. ಅಲ್ಲಿ ಗೊತ್ತಾಗ್ತಿಲ್ಲ ಎಲ್ಲಿ ಬರುತ್ತೆ ಅಂತ. ಏನೇನೋ ಮಾತಾಡ್ತಾ ಇದ್ದೀನಿ, ಯಾಕೋ ಗೊತ್ತಾಯ್ತಲ್ಲ. ಇಲ್ಲಿ ಪೊಲೀಸರು ಕೂತಿದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ ಬಸ್ ಸ್ಟ್ಯಾಂಡ್ ಯಾವ ಸೈಡ್ ಬರುತ್ತೆ ಅಂತ. ಬಸ್ ಸ್ಟ್ಯಾಂಡ್ ಸರ್, ಕೋರಮಂಗಲ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ ಎಲ್ಲಿ ಬರುತ್ತೆ? ನೀವು ಮುಂದೆ ಸೆಕೆಂಡ್ ಸಿಗ್ನಲ್, ಓಕೆ, ಸೆಕೆಂಡ್ ಸಿಗ್ನಲ್ ಲೆಫ್ಟ್ಗೆ ಬಸ್ ಸ್ಟಾಪ್ ಇದೆ, ಕೋರಮಂಗಲ ಹೋಗುತ್ತೆ. ಓಕೆ, ಸೆಕೆಂಡ್ ಸಿಗ್ನಲ್. ಈ ಫಸ್ಟ್ ಸಿಗ್ನಲ್ ಅಲ್ಲ, ಸೆಕೆಂಡ್ ಸಿಗ್ನಲ್ ಲೆಫ್ಟ್ಗೆ ಬಸ್ ಸ್ಟಾಪ್ ಇದೆ. G3 ಸಿಗುತ್ತೆ. G3 201 ಅಲ್ಲೇ ಬರುತ್ತಾ ಸರ್? ಇಲ್ಲಿ ಹೋಗುತ್ತೆ, ಇಲ್ಲಿ ಲೆಫ್ಟ್ ಹೋಗುತ್ತೆ. ಇಲ್ಲ, ಫಸ್ಟ್ ಲೆಫ್ಟ್ ಹೋಗುತ್ತೆ, ಅದು ಸೆಕೆಂಡ್ ಲೆಫ್ಟ್ ಹೋಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ. ಆ್ಯಂಡ್ ಈಗ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋಣ. ಒಂದು ಫಸ್ಟ್ ಲೆಫ್ಟ್ ಇಲ್ಲ ಸೆಕೆಂಡ್ ಲೆಫ್ಟು. G3 ಹತ್ತದ 201 ಹತ್ತದ ನೋಡೋದ. ಲೆಟ್ಸ್ ಸಿ. ಗೈಸ್ ಆ್ಯಕ್ಚುಲಿ ಬೆಂಗಳೂರು ಇವತ್ತು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ನಾನೀಗ ಪ್ರೆಸೆಂಟು ರಿಚ್ಮಂಡ್ ರೋಡ್ನಲ್ಲಿ ಇದ್ದೀನಿ. ಆ್ಯಂಡ್ ನಾನು ಹಿಂದೆ ನೋಡ್ತಾ ಇದ್ದೀರಾ ನೀವು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆ್ಯಂಡ್ ಗಾಡಿಗಳು ಆ್ಯಂಡ್ ಸೈನ್ ಬೋರ್ಡ್ಗಳು, ಮರಗಳು, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ. ಆ್ಯಂಡ್ ಆ್ಯಕ್ಚುಲಿ ಬೆಂಗಳೂರು ಇಸ್ ಬ್ಯೂಟಿಫುಲ್. ಗಾಯ್ಸ್ ಪೊಲೀಸ್ ಅವ್ರು ಹೇಳಿದ ಬಸ್ ಸ್ಟ್ಯಾಂಡ್ ಇಲ್ಲಿದೆ. ಇದು ಫಸ್ಟ್ ಸಿಗ್ನಲ್ದು ಬಸ್ ಸ್ಟ್ಯಾಂಡ್. ಇದು ಸೆಕೆಂಡ್ ಸಿಗ್ನಲ್ದು ಮುಂದೆ ಹೋಗಿ ಲೆಫ್ಟ್ ತಿರ್ಕೊಂಡ್ರೆ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಫಸ್ಟ್ ಸಿಗ್ನಲಲ್ಲಿ ನಮಗೆ G3 ಸಿಗುತ್ತೆ, ಸೆಕೆಂಡ್ರಲ್ಲಿ 201 ಎಕ್ಸೆಟ್ರಾ ಸಿಗುತ್ತೆ. ಸೊ ಯಾವ್ದು ಫಸ್ಟ್ ಬರುತ್ತೆ ಅದು ಹತ್ಕೊಳ್ಳೋಣ. ಈಗ ಯಾವ್ದು 333 ಅಂತ ಬಂತು, ವೈಟ್ ಫೀಲ್ಡ್ ಕಡೆ ಹೋಗುತ್ತೆ ಅನ್ಸುತ್ತೆ. ಇದು ಮಾರ್ತಳ್ಳಿ ವೈಟ್ ಫೀಲ್ಡ್. ಸೊ ನಾವೀಗ G3 ಅಥವಾ 201 ಸರ್ಚ್ ಮಾಡಬೇಕು. ಆ್ಯಕ್ಚುಲಿ ಅವ್ರು ಹೇಳಿದ ಪ್ರಕಾರ ಇಲ್ಲಿ ಜಾಸ್ತಿ ಅಷ್ಟೊಂದು ಬಸ್ ಬರೋಲ್ಲ, G3 ಮತ್ತು 201. ಬಟ್ ಲೆಟ್ಸ್ ಫೈಂಡ್ ಔಟ್. 15 ಮಿನಿಟ್ಸ್ ಆಯಿತು ಬಸ್ ಸ್ಟಾಪಿಗೆ ಬಂದು ನಾನು. ಇನ್ನೂ ಒಂದು ಬಸ್ ಕೂಡ ಬಂದಿಲ್ಲ, ಲೈಕ್ ನಾನು ಹೋಗೋ ರೂಟ್ಗೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಇಲ್ಲಿ ಆಕಾಶ್ ಬಂದಿದ್ದಾರೆ ನಮ್ಮ ಲಾಗ್ನಲ್ಲಿ. ಸೊ ಹಾಯ್.
ಆ್ಯಂಡ್ ಮೀಟ್ ಆಗಿದ್ದೀವಿ. ಸೊ ಇಬ್ಬರು ಒಂದೇ ರೂಟಲ್ಲಿ ಹೋಗಬೇಕು. ಸೊ ಈಗ ಸರ್ಪ್ರೈಸಿಂಗ್ಲಿ ಸಿಕ್ಕಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಟೈಮ್ ನೋಡೋಣ. ಆಗ್ಬೋದು. 24 ಗೈಸ್, ಆಫ್ಟರ್ ಹಾಫ್ ಆನ್ ಅವರ್ ಆದಮೇಲೆ ಈಗ ಒಂದು ಬಸ್ ಸಿಕ್ಕಿದೆ. ಬಸ್ ಸ್ಟಾಪಲ್ಲಿ ಕಾದು ನನಗಂತೂ ಬೇಸತ್ತು ಹೋಗಿತ್ತು. ಈಗ ಬಸ್ ಸಿಕ್ಕಿದೆ. ನಾನೀಗ ಸಿಲ್ಕ್ ಬೋರ್ಡ್ ಗಂಟ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಇಜಿಪುರನಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಸೊ ಆ ದೇವಸ್ಥಾನ ನನಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಮನೆಗೆ ಹೋಗೋಣ. ಆ್ಯಂಡ್ ಬನ್ನಿ ಈಗ ನೆಕ್ಸ್ಟ್ ದೇವಸ್ಥಾನದಲ್ಲಿ ಸಿಗೋಣ. ಲೆಟ್ಸ್ ಗೋ. ಯಾವ ಕಡೆ ಇಲ್ಲಿ ಗುರು ಟ್ರಾವೆಲ್ ಮಾಡ್ತಾ ನಾವು ಎಷ್ಟೊತ್ತಿಗೆ ಈ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಅಂತ ಗೊತ್ತೇ ಆಗಲಿಲ್ಲ. ಕೋರಮಂಗಲ DTMC ಬಸ್ ಸ್ಟಾಪಿಂದ ಜಸ್ಟ್ 15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ ದೇವಸ್ಥಾನ. ಇನ್ನೇನು 2 ಹೆಜ್ಜೆ ಸಿಕ್ಕೇ ಬಿಡ್ತು. ನಾವು ನಡ್ಕೊಂಡು ಬಂದಿದ್ದೀವಿ. ಸೊ ನೀವೇನಾದರೂ ಬರೋದಾದರೆ ಆಟೋ ಅಥವಾ ರ್ಯಾಪಿಡೋ ಏನಾದ್ರು ಮಾಡ್ಕೊಂಬನ್ನಿ. ನಿಮಗೆ ನಡೆಯೋ ಕ್ರೇಜ್ ಇದ್ದರೆ ಬೇಕಾದರೆ ವಾಕಿಂಗಲ್ಲೇ ಬನ್ನಿ. ಆ್ಯಂಡ್ ನಾನು ಮತ್ತು ಆಕಾಶ್ ಇಬ್ಬರು ಬಂದಿದ್ದೀವಿ. ಆಕಾಶ್ ಆ್ಯಂಡ್ ಈಗ ಬನ್ನಿ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಗುರು, ನೀವೇನು ನನ್ನಿಂದ ನೋಡ್ತಾ ಇದ್ದೀರಾ? ಇದು ಬಂದು 108 ಅಡಿಯ ಕೋದಂಡರಾಮಸ್ವಾಮಿ ದೇವಸ್ಥಾನ ಇಜಿಪುರನಲ್ಲಿ ಸಿಗುತ್ತೆ. ಇದು ಶುರುವಾಗಿ 1-1.5 ವರ್ಷ ಆಗಿದೆ. ನಾನು ಅಲ್ಲಿಂದ ಇದುವರೆಗೂ ಒಂದು ದಿವಸ ವಿಸಿಟ್ ಮಾಡಿಲ್ಲ. ಸೊ ಆನ್ ದ ವೇ ಹೋಗ್ತಿದ್ನಲ್ಲ ಬಸ್ನಲ್ಲಿ, ಸೊ ಅದಕ್ಕಾಗಿ ವಿಸಿಟ್ ಮಾಡಿದೆ. ಸೊ ದರ್ಶನ ಮಾಡ್ಕೊಳ್ಳಿ ಕೋದಂಡರಾಮಸ್ವಾಮಿ ದೇವಸ್ಥಾನದ ಮೂರ್ತಿಯನ್ನು. ನಿಮಗೆ ಇಲ್ಲೇನು ಕಾಣಿಸ್ತಿದೆ ಚಿನ್ನದ ಕಾಲು, ಚಿನ್ನದ ಪಾದುಕೆ. ಇದು ಬಂದು ಕೋದಂಡರಾಮ ಪಾದುಕೆ ನಿಜವಾದ ಚಿನ್ನದ ಲೇಪನ ಮಾಡಿಸಿರ್ತಾರೆ ಅಲ್ಲಿ ಮೇಲೆ ಹೋದರೆ. ಸೊ ಅಲ್ಲಿಗೆ ಹೋಗಿ ನಮಗೆ 100 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಅಲ್ಲಿಂದ ಕರ್ಕೊಂಡೋಗಿ ಮೇಲೆ ಕರ್ಕೊಂಡೋಗಿ ಅದರ ದರ್ಶನ ಮಾಡಿಸ್ತಾರೆ. ಅಲ್ಲಿ ನಮಸ್ಕಾರ ಮಾಡ್ಕೋಬೋದು. ಇಲ್ಲೇನು ಕಾಣಿಸ್ತಿದೆ ಇವೆಲ್ಲ ಚಿನ್ನದ ಲೇಪನೇ. ನಮಗೆ ಕಾಲು ಮಾತ್ರ ಕಾಣಿಸ್ತಿಲ್ಲ. ಕಾಲು ಮೇಲೋದ್ರೆ ನಿಮಗೆ ಕಾಣಿಸ್ತಿರ್ಬೋದು. ಸೊ ಮೇಲೋದ್ರೆ ನಿಮಗೆ ಕಾಲು ಸಿಗುತ್ತೆ. ನೀವು ಬಂದಾಗ 100 ರೂಪಾಯಿ ಕೊಟ್ಬಿಟ್ಟು ದರ್ಶನ ಮಾಡ್ಕೊಳ್ಳಿ ಮೇಲೆ ಹೋಗ್ಬಿಟ್ಟು. ಸೊ ನಾನೀಗ ಹೋಗಲ್ಲ, ನೆಕ್ಸ್ಟ್ ಸತಿ ಫ್ಯಾಮಿಲಿ ಜೊತೆ ದರ್ಶನ ಮಾಡೋಕ್ಕೆ ಬರ್ತೀನಿ. ಆವಾಗ ಒಂದ್ಸಲ ವಿಸಿಟ್ ಮಾಡಿ ಪೂರ್ತಿ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ಹೇಳ್ತೀನಿ. ಆ್ಯಂಡ್ ಬನ್ನಿ ಮುಂದೆ ಏನೇನಿದೆ ನೋಡೋಣ. ಮೂರ್ತಿಯ ಕೆಳಭಾಗದಲ್ಲಿ ಬೇಸ್ಮೆಂಟ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ. ಇಲ್ಲಿ ಆನೆನ ಕೆತ್ತನೆ ಮಾಡಿದ್ದಾರೆ ಕಲ್ಲಿನಲ್ಲಿ. ಅದ್ರ ಪಕ್ಕ ಕಂಬಗಳಿದೆ. ಗುರು, ನಾನೀಗ ಒಳಗಡೆಯಿಂದ ದರ್ಶನ ಮಾಡಿಕೊಂಡು ಹೊರಗೆ ಬರ್ತಾ ಇದ್ದೀನಿ. ಒಳಗಡೆ ನಿಮಗೆ ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತು ಆಂಜನೇಯ ಪ್ರತಿಷ್ಠಾಪನೆ ಕಾಣುತ್ತೆ. ಹೊರಗಡೆಯಿಂದ ನಿಮಗೆ ಕೋದಂಡರಾಮನ ಪ್ರತಿಷ್ಠಾಪನೆ ಕಾಣುತ್ತೆ. ಒಳಗಡೆ ಯಾವುದೇ ಥರ ವೀಡಿಯೋಗ್ರಫಿ ಅಲೋ ಇಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಹೊರಗಡೆಯಿಂದನೇ ದೇವಸ್ಥಾನನ ಕಣ್ತುಂಬ್ಕೊಳ್ಳಿ. ದೇವಸ್ಥಾನದ ಸಂಪೂರ್ಣ ದರ್ಶನ ಮುಗಿತು. ಈಗ ನಾನು ಕೋದಂಡರಾಮನ ಸ್ಟ್ಯಾಚು ಏನಿದೆ ಅದ್ರ ಮುಂದೆ, ಅಂದರೆ ಅದು ಮುಂಭಾಗದಲ್ಲಿ ಹತ್ರದಲ್ಲಿ ನಿಂತ್ಕೊಂಡು ಅದು ಸ್ಟ್ಯಾಚು ಯಾವ ಥರ ಬೃಹತ್ಕಾರದಲ್ಲಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ದೇವ್ರ ದರ್ಶನ ಆಗ್ತಿದ್ದಂಗೆ ನಾವು ಮೊದಲು ಬಸ್ನ ಎಲ್ಲಿ ಇಳಿದಿದ್ವು ಅದೇ ಪ್ಲೇಸಿಗೆ ಬಂದಿದ್ದೀವಿ, ಕೋರಮಂಗಲ DTMCಗೆ. ಇನ್ನೇನು ಬಸ್ ಬರುತ್ತೆ, ನಾವು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವೀಗ ಇಲ್ಲಿಂದ ನಮ್ಮ ಮನೆ ಕಡೆಗೆ ಪ್ರಯಾಣ ಸಾಗಿಸ್ಬೇಕು. ಸೊ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗೇ ನಡೀತು. ಈ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಕರ್ಕೊಬಂದಿದ್ದ ಆಕಾಶ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಬನ್ನಿ ಈಗ ಬಸ್ ರೀಚ್ ಮಾಡಬೇಕು, ಬಸ್ ಹತ್ತೋಣ. ಗೈಸ್, ನಾನ್ ಸ್ಟಾಪ್ ಈಗ ರೀಚ್ ಆಗ್ತಾ ಇದ್ದೀನಿ. ಸೊ ಇಲ್ಲಿಗೆ ಇದು ಟ್ರಾವೆಲಿಂಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆಕಾಶ್ಗೆ ಬಾಯ್ ಹೇಳ್ತಾ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ತುಂಬ ಥ್ಯಾಂಕ್ಸ್. ಆ್ಯಂಡ್ ಮೀಟ್ ಆಗಿದ್ದಕ್ಕೂ ತುಂಬ ಖುಷಿ ಆಯಿತು. ಆ್ಯಂಡ್ ಬನ್ನಿ ಈಗ ಮನೆ ಕಡೆ ಹೋಗೋಣ. ಲೆಟ್ಸ್ ಗೋ. ಬಾಯ್. ಆ್ಯಂಡ್ ಗೈಸ್, ಸರಿ ಬರಲಾ? ಬಾಯ್. ಓಕೆ ಗುರು, ಇನ್ನು ಕೆಲವೇ ನಿಮಿಷಗಳಲ್ಲಿ ನಾನು ನನ್ನ ಮನೆಗೆ ಸೇರ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿವರೆಗೂ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದ್ರು ತೊಗೊಬರ್ತೀನಿ. ಅಲ್ಲಿಗಂಟ ಮಿಸ್ ಮಾಡ್ಕೊತಾ ಇರಿ. ಟೇಕ್ ಕೇರ್, ಟಾಟಾ, ಬಾಯ್.